ಟೈಮರ್ ಒಂದು ಹೇಳ್ತಾ ಇದ್ದೀವಿ, ಸಮಯ ಅದನ್ನು ನೋಟ್ ಮಾಡ್ಕೊಳ್ಳಿ. ಎಸ್ 8:59 9 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ. ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿಯ ಡಿ ಬಾಸ್ ಅನ್ನೋದಾಗಿ ಕರೆಯಲ್ಪಡುವಂತಹ ನೆಚ್ಚಿನ ಯುವ ಮುಖಂಡ BS ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೇಸರಿ ಪಡೆಯ KP ಗಿರೀಶ್ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇದೆ 2ನೇ ಬಾರಿಯ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ. ಓಂ ಕಪ್ ದಿನದ ಮೊದಲ ಪಂದ್ಯ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಪ್ರತಾಪ್ ಭದ್ರಾವತಿಯ ಬಿ ಬಾಸ್ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೀತಾ ಇದೆ. ಮೊದಲ ಚೆಂಡು ಇತರ ಮಧ್ಯೆ ಬಹಳ ಸಮರದ ಹೊಡೆತ ಕವರ್ ಸುಮಾಗದಲ್ಲಿ ಒಂದೊಡೆ ಚೊರೆ ಸೇರ್ಪಡೆ ಶಿವಮುಖೇನ 2ನೇ ಓಟದ ಪೂರೈಕೆಯೂ ಕೂಡ ರಾಹುಲ್ ಸಿಸಿ ಭದ್ರಾವತಿ ಪಂದ್ಯಾಟವನ್ನು ಆಡ್ತಾ ಇದೆ. ತಳ ಮತ್ತು 2 ಬಹಳ ದೊಡ್ಡ ಮಟ್ಟದಲ್ಲಿ ವೈಭವಪೇತವಾಗಿರುವಂತಹ ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟ ಉಕ್ಕಿನ ನಗರಿ ಭದ್ರಾವತಿಯಲ್ಲಿ ನಡೀತಾ ಇದೆ. 3 ದಿನಗಳ ಕಾಲದ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ 2ನೇ ಬಾರಿ ಬಹಳ ಸಮರ್ಥದ ಪೀಲನ್ನು ಕೂಡ ಮಾಡಿದ್ರು. ಬಹಳಷ್ಟು ಬಲವಾಗಿರುವಂತಹ ಒಂದು LBW ಅಪೀಲ್ ಕೂಡ. ಮದನ್ ಮಡಿಕೇರಿ ಅಂಪೈರಿಂಗ್ ಪೀಠವನ್ನು ಕಂಡುಕೊಳ್ತಾ ಇದ್ದಾರೆ. ತಳ ಮೊತ್ತ 3 25 ನಿಮಿಷ ನಾವು ಮೊದಲೇ ಹೇಳಿದ್ದೀವಿ. 9 ಗಂಟೆ ಆಗಿದೆ. 9:25ಕ್ಕೆ ಮ್ಯಾಚ್ ಮುಗಿಬೇಕು. ಫಸ್ಟ್ ಇನ್ನಿಂಗ್ಸ್ ಪ್ರತಾಪ ಇತ್ತೀಚೆಗಷ್ಟೇ ತಿಪಟೂರಿನಲ್ಲಿ ಅತಿ ಹೆಚ್ಚು ವಿಕೆಟ್ ಗಳನ್ನ ಉರುಳಿಸಿ ಅಂತ ಆಟಗಾರ ಕೂಡ. ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನ ಪಡ್ಕೊಂಡಂತ ಪ್ರತಾಪ್ ಈ ತನ್ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಎಸೆತ. ಓಟ್ಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಡಾಟ್ ಬಾಲಿನ ಸೇರ್ಪಡೆ. ಮೀನಾಕ್ಷ ಹಿರಿಯ ಅನುಭವಿ ಆಟಗಾರ, ಜೈ ಕರ್ನಾಟಕ ಅರಸೀಕೆರೆ ಪ್ರಮುಖ ಆಟಗಾರನಾಗಿ ಕೂಡ ಅವರು ಬಹಳಷ್ಟು ವರ್ಷಗಳಿಂದ ಆಡ್ತಾ ಇರುವಂತಹ ಆಟಗಾರ. ಈ ತನ್ಮಧ್ಯೆ ಮತ್ತೊಂದು ಸುಂದರತೆ ಎಸೆತ. ಹಲೋ ಮತ್ತೆ ಪಂದ್ಯಾಟದ ಮುಂದರಿಕೆ ಅಂಗಡ ಒಳಭಾಗದಲ್ಲಿ ಸಚಿನ್ ಎಲವಾಯ್ ಬೆಂಗಳೂರು ಪರವಾಗಿ ಪ್ರತಾಪ್. ಈ ಬಾರಿ ಮತ್ತೊಂದು ಯಾರ್ಕರ್ ರನ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಓವರ್ ಅನ್ನ ಎಸಿತಾ ಇರುವಂತಹ ಪ್ರತಾಪ್. 6 ಓವರ್ಗಳು 25 ನಿಮಿಷ ಮಾತ್ರ ಇರ್ತದೆ ಪ್ರತಿಯೊಂದು ಇನ್ನಿಂಗ್ಸಿಗೂ ಕೂಡ. ಪ್ರತಾಪ್ ಈ ಬಾರಿ ಸಂದ ಚೆಂಡು ಬಾಲ್ ಬ್ಯಾಕ್ ಡ್ರೈವ್ ರನ್ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಒಂದೋಟದ ಸೇರ್ಪಡೆ. ಓವರ್ ಮುಕ್ತಾಯ. ತಂಡದ ಮೊತ್ತ 4 ಓಟಗಳು. ಅಣ್ಣ ಇಲೆಕ್ಟ್ರಿಷಿಯನ್ ಗಮನಕ್ಕೆ ಏನೋ ಒಂದು ಎಕ್ಸ್ಟ್ರಾ ಸೌಂಡ್ ಬರ್ತಾ ಇದೆ ನೋಡಿ. ಎಸ್, ಕರ್ನಾಟಕದ ಅಗ್ರಮಾನ್ಯ ತಂಡಗಳಾಗಿರುವಂತಹ ಬೆಂಗಳೂರಿನ ಫ್ರೈಂಡ್ಸ್, ನ್ಯಾಶ್ ಕ್ರಿಕೆಟರ್ಸ್, ರಿಯಲ್ ಫೈಟರ್ಸ್ ಜಾನ್ಸನ್, ಪಾಂಚಜನ್ಯ ಕೋಟ, ಚೆನ್ನೈ ಮೊದಲ ಬಾರಿಗೆ ಭದ್ರಾವತಿಗೆ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗಿನಿಂದಲೇ ಪ್ರತಿಷ್ಠಿತ ತಂಡಗಳು, ಖ್ಯಾತನಾಮ ಕ್ರಿಕೆಟಿಗರೆಲ್ಲ ಈ ಮೈದಾನವನ್ನು ಕಂಡುಕೊಳ್ತಾ ಇದ್ದಾರೆ. ವಿಜಯಿ ತಂಡಕ್ಕೆ 2.5 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 1.5 ಲಕ್ಷ ರೂಪಾಯಿಗಳ ಜೊತೆಗೆ ಟ್ರೋಫಿ ಕೂಡ ಇರ್ತದೆ. 3rd and 4th ಪ್ಲೇಸ್ ನ ತಂಡಗಳ ಕೂಡ ನಗದು ಜೊತೆಗೆ ಟ್ರೋಫಿಯನ್ನ ನೀಡಿ ಗೌರವಿಸಲಾಗುತ್ತೆ. ಎವ್ರಿ ಮ್ಯಾಚಸ್ ಪ್ರತಿ ಪಂದ್ಯ ಶ್ರೇಷ್ಠನ ಪ್ರಶಸ್ತಿಯನ್ನು ನೀಡ್ತಾ ಇದೆ ಹೋಮ್ ಕ್ರಿಕೆಟರ್ಸ್ ಭದ್ರಾವತಿ. ಸೀಸನ್ 2 2022ರಲ್ಲಿ ಮೊದಲ ಬಾರಿಗೆ ಪಂದ್ಯಾಟ ನಡೆಸಿದಾಗ ಜೈ ಕರ್ನಾಟಕ
ಬೆಂಗಳೂರಿನ ತಂಡ ಇಲ್ಲಿ ಪ್ರಶಸ್ತಿಯನ್ನು ಗೆದ್ಕೊಂಡಿತ್ತು. ಈ ಬಾರಿ ಅದ್ಯಾರು ಗೆದ್ಕೊಳ್ತಾರೆ ನೋಡ್ಬೇಕಾಗಿದೆ. RK ತೀರ್ಥಹಳ್ಳಿಯ ತಂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿತ್ತು. ಎರಡನೇ ಅವರಿಗೆ ಬೌಲರ್ ಸತೀಶ. 25 ನಿಮಿಷಗಳ ಟೈಮ್ ಇರುತ್ತೆ. ಟೈಮರ್ ನೋಟ್ ಮಾಡ್ಕೋತಾ ಇದ್ದೀವಿ. ಇವಾಗಲೇ ಇನ್ನು 21 ನಿಮಿಷ ಬಾಕಿ ಇದೆ. ತನ್ಮದ ಬಹಳ ಸಮರ್ಥ ಹೊಡೆತ ಸ್ಕಾಲಕ ಭಾಗದಲ್ಲಿ ಒಂದೊಡೆಚ್ಚರೆ ಸೇರ್ಪಡೆ ಮೀನಾಕ್ಷಿ ಮುಖೇನವಾಗಿ ರಾಹುಲ್ ಸಿಸಿಯ ಮೊತ್ತ 5 ಓಟವನ್ನು ತಲುಪ್ತಾ ಇದೆ. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಓಂ ಕಪ್ 2025 ಕ್ರೀಡಾ ಋತುವಿನ ವರ್ಷಾರಂಭದಲ್ಲಿ ಭದ್ರಾವತಿಯ ಉಕ್ಕಿನ ನಗರಿಯಲ್ಲಿ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡಲಾಗ್ತಾ ಇದೆ. ಸರಳ ಸಜ್ಜನಿಕೆ ರಾಜಕಾರಣಿಗಳು, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿ ಬಿಬಾಸ್ ಖ್ಯಾತಿಯ ಬಸವೇಶ್ವರ ಹುಟ್ಟುಹಬ್ಬದ ಅಂಗವಾಗಿ ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಮುಂದಾಳುತ್ವ ನಡೀತಾ ಇದೆ. ಎರಡನೇ ಬಾರಿಯ ಓಂ ಕಪ್ ಕೂಡ ಈ ತನ್ಮದ ಅಂಗಣ ಭಾಗದಲ್ಲಿ ಫಸ್ಟ್ ಸಿಕ್ಸರ್ ಲಾಂಗ್ ಆಫ್ ಲಾಂಗರ್ ನಡುವಣ. ಈ ಬಾರಿ ಎರಡನೇ ಓವರ್ನ ಮೊದಲ ಚೆಂಡಿನಲ್ಲಿ ಭರ್ಜರಿ ಸಿಕ್ಸರ್ ಶಿವು ದಾಖಲಿಸಿದ್ರು. ದಳ ಮೊತ್ತ 11. ನೋಡಿ, ಬೌಂಡ್ರಿ ರೋಪ್ನ ಹೊರಭಾಗದಲ್ಲಿ ಮರಗಳಿದೆ. ಅದರ ಗೆಲ್ಲುಗಳು ಬೌಂಡ್ರಿ ರೋಪ್ನ ಒಳಭಾಗಕ್ಕೆ ಭಾಗವಾಗಿರುವಂತಹದ್ದು. ಯಾವುದೇ ಹೊಡೆತ ಗೆಲ್ಲುಗಳಿಗೆ ತಾಗಿದ್ರು ಕೂಡ ಸಿಕ್ಸರ್ ಇರ್ತದೆ. ಈ ತರ ಮತ್ತೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 12. ರಾಹುಲ್ ಸಿಸಿ ಪಂದ್ಯಾಟವನ್ನು ಆಡ್ತಾ ಇದೆ. ಬೆಂಗಳೂರಿನ ಹೊಸ ತಂಡ ಸಚಿನ್ ಇಲವಾದ್ ಮೊದಲ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 4ನೇ ಬಾರಿ ಮತ್ತೆ ಸತೀಶ. ಈ ಬಾರಿ ಸಂದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆ ಕೂಡ ಸ್ವಲ್ಪ ರೈಸಿಂಗ್ ಡೆಲಿವರಿಯನ್ನ ಕೂಡ ಎಸೆದ್ರು. ನೀರು ಹಿಡ್ಕೊಂಡು ಹೋಗಿ ತಕೊಳ್ಳಿ ಅಣ್ಣ, ಓಡಿ ಬೇಗ. ಟೀಮ್ ಪ್ಲೇಯರೇ ಹೋಗ್ಲಿ. ತಳ ಮೊತ್ತ 12. 6 ಓವರ್ಗಳ ಪಂದ್ಯಾಟ ಇದಾಗಿರ್ತದೆ. ಇದರ ಮುಂದಿನ ಪಂದ್ಯಾಟದಲ್ಲಿ ಬಾಬು ಟೀಮ್ ಇಂಡಿಯಾ ವರ್ಸಸ್ ಜೈ ಹಿಂದ್ ಹಾಸನಾಂಬ. ಟೆನಿಸ್ ಪಾಲಿನ ಮಹಾರಥಿ ಆಟಗಾರ ಪುರುಷೋತ್ತಮ ಅವರು ಜೈ ಹಿಂದ್ ಹಾಸನಾಂಬದ ಪರವಾಗಿ ಆಡ್ತಾ ಇದ್ದಾರೆ. ಪಂದ್ಯಾಟದ ಮುಂದುವರಿಕೆ ಮತ್ತೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಹಿರಿಯ ಅನುಭವಿ ಆಟಗಾರ ಸಾಬುದ್ದೀನ್ ಮೊದಲ ಬಾರಿಗೆ ಸಚಿನ್ ಇಲವಾದ್ ಪರವಾಗಿ ಆಡ್ತಾ ಇದ್ದಾರೆ. ಮತ್ತವರು ಬಹಳಷ್ಟು ಜನಪ್ರಿಯ ಕ್ರಿಕೆಟ್ ಆಟಗಾರ ಕೂಡ ಶಾಬು. ತಳ ಮೊತ್ತ 12. ಎರಡನೇ ಓವರ್ನಲ್ಲಿ ಪಂದ್ಯಾಟ ನಡೀತಾ ಇದೆ. ಮತ್ತೆ ಸಚಿನ್ ಬಹುಶಃ ಸತೀಶನನ್ನ ಪರಿಚಯಿಸ್ತಾ ಇದೆ. 2ನೇ ಓವರ್ 5ನೇ ಚೆಂಡಿಗಾಗಿ. ಭದ್ರಾವತಿಯ ಪಟ್ಟಣದ ಹೃದಯ ಭಾಗದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಈ ತನ್ಮಧ್ಯೆ ಬಹಳ ಸಮರ್ಥ್ಯ ಎಸೆತ, ಓಟಗಳು ಬರ್ತಾ ಇಲ್ಲ. ಕಮೆಂಟೇಟರ್ ಬಾಕ್ಸ್ ನ ಮುಂಭಾಗ ಇರೋರು ಸ್ವಲ್ಪ ಬದಿಗೆ ಸರಿಬೇಕು. ಇಲ್ಲದಿದ್ರೆ ಕಿರಣ ಹೇಳಿದ ಹಾಗೆ ನಾವು ನಿಮ್ಮ ಬ್ಯಾಕ್ ಪೊಸಿಷನ್ ನೋಡ್ಬೇಕಾಗ್ತದೆ ಅಲ್ಲನ ಕಿರಣ? ಅಂತದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಈ ತನ್ಮಧ್ಯೆ ಮೀನಾಕ್ಷಿ
ನಿರ್ದಾಕ್ಷಿಣ್ಯ ಹೊಡೆತ ಮಿಡ್ ವಿಕೆಟ್ ಸೀಮರಿಕೆ ಅಂಚಿನಲ್ಲಿ ತನ್ಮೂಲಕ ಸಿಕ್ಸರ್. ಈ ಓವರ್ ನಲ್ಲಿ 2ನೇ ಸಿಕ್ಸರ್ ಅನ್ನು ದಾಖಲಿಸಿದ್ರು ರಾಹುಲ್ ಸಿಸಿ ಆಟಗಾರರು. ತಂಡದ ಮೊತ್ತ 18 ಕಾಣ್ತಾ ಇದೆ. ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ನಮ್ಗೆಲ್ಲ ಇದೇ ಅನುಭವ. 25 ನಿಮಿಷ ಮೊದಲೇ ಹೇಳಿದ್ದೇವೆ, ಅದರ ಒಳಗೆ ಮುಗಿಸಬೇಕು. ಮೊದಲ 2 ಓವರ್ಗಳಿಗೆ 8 ನಿಮಿಷವನ್ನು ಬಳಸಿದ್ದಾರೆ ಸಚಿನ್ ಇಲವಾಯ್. 2022ರಲ್ಲಿ ಮೊದಲ ಬಾರಿಗೆ ಓಂ ಕಪ್ ಬಹಳಷ್ಟು ವೈಭವಪೇತವಾಗಿರುವಂತಹ ಪಂದ್ಯಾಟವನ್ನು ಕೂಡ ಬಿಕೆ ಸಂಗಮೇಶ್ ಅವರ ಮುಂದಾಳತ್ವದಲ್ಲಿ ಕೇಸರಿ ಪಡೆ ಗಿರೀಶ್ ಅವರ ಸಂಯೋಜನೆಯಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಈ ಮೈದಾನವನ್ನು ಕಂಡಿತ್ತು. ಈ ಬಾರಿ ಚೆನ್ನೈಯ ಒಂದು ತಂಡ ಕೂಡ ಈ ಮೈದಾನವನ್ನು ಕಂಡುಕೊಳ್ತಾ ಇದೆ. ಬೌಲರ್ ಓವರ್ ನಂಬರ್ 3 ಇರ್ಫಾನ್ ಅಂದಾಗ ನಮ್ಗೆ MP ಇರ್ಫಾನೇ ಬರೋದು ಬಿಡಿ. ಹತ್ತು ನಿಮಿಷ ಆಲ್ರೆಡಿ ಮುಕ್ತಾಯವಾಗಿದೆ ಗಮನಿಸಿ. 15 ನಿಮಿಷಗಳಲ್ಲಿ ಇನ್ನು 4 ಓವರ್ಗಳನ್ನು ಎಸೆಯಬೇಕು ಸಚಿನ್ ಇಲವಾನ್ ಬ್ಯಾಂಗ್ಳೂರ್. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮಯ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ. ಇರ್ಫಾನ್ 3ನೇ ಓವರ್ ಮೊದಲ ಚೆಂಡಿಗೆ ರಾಹುಲ್ ಸಿಸಿಯ ಮೊತ್ತ 18. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಸ್ಲೋವರ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಸಚಿನ್ ಇಲವಾನ್ ಬೆಂಗಳೂರಿನ ಹೊಸ ತಂಡ. ಇತ್ತೀಚೆಗಷ್ಟೇ ಕೆಲವೊಂದು ಪ್ರಮುಖ ಟೂರ್ನಮೆಂಟ್ಗಳ ಫೈನಲ್ ಕೂಡ ಆಡಿರುವಂತಹ ಒಂದು ತಂಡ ಸಚಿನ್ ಇಲವಾನ್ ಬ್ಯಾಂಗ್ಳೂರ್. ರಾಹುಲ್ ಸಿಸಿಯನ್ನು ಎದುರಿಸ್ತಾ ಇದೆ. ಮತ್ತೆ ಸ್ಕಾನಿಕ ಭಾಗದಲ್ಲಿ ಇರ್ಫಾನ್ ಶಾರ್ಟ್ ಆಗಿ ಬಿದ್ದ ಚೆಂಡು, ಉತ್ತಮ ಹೊಡೆತ, ಲಾಂಗ್ ಆನು ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 19 ಫಾರ್ ವಿದೌಟ್ ಲಾಸ್. M9 ಸ್ಪೋರ್ಟ್ಸ್ ಕಾರ್ಕಳ ಉಡುಪಿ ಜಿಲ್ಲೆ ಒಂದು ಸಂಸ್ಥೆ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಸರ್ಫರಾಜ್ ಬಾಯ್ ಅವರ ಮುಂದಾಳತ್ವದ M9 ಸ್ಪೋರ್ಟ್ಸ್. ಮತ್ತೆ ಇರ್ಫಾನ್ 3ನೇ ಚೆಂಡು, ಗತಿ ಪರಿವರ್ತನೆ ಎಸೆತ. ಈ ಪಂದ್ಯದ ಉದ್ಘಾಟನೆಗೋಸ್ಕರ ಕನ್ನಡ ಚಲನಚಿತ್ರರಂಗದ ಭರವಸೆ ಯುವ ನಟ ವಸಿಷ್ಠ ಸಿಂಹ ಅವರು ಈ ಟೂರ್ನಮೆಂಟ್ ಇನಾಗ್ರೇಷನ್ ಮಾಡಿಕೊಡ್ತಾರೆ. 4ನೇ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು, ರನ್ಔಟ್ ಮಾಡೋ ಅವಕಾಶ ಇತ್ತು. ಈತನ ಮಧ್ಯೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 20 ಓಟವನ್ನು ತಲುಪ್ತಾ ಇದೆ 3ನೇ ಓವರ್ನಲ್ಲಿ. ಗಿರೀಶ್ ರವರು ಇವತ್ತು 24x7 ಕೆಲಸ. ಅವರು ಕೂತಲ್ಲಿ ಕೂರ್ತಾ ಇಲ್ಲ, ನಿಂತಲ್ಲಿ ನಿಲ್ತಾ ಇಲ್ಲ. ಒಟ್ಟಾರೆ ಟೂರ್ನಮೆಂಟ್ ಯಶಸ್ವಿಯಾಗಿ ಮುಗಿಸಬೇಕು. ಭದ್ರಾವತಿಗೂ ಉಡುಪಿಗೂ ನಿಕಟ ಸಂಬಂಧ. ತನ್ಮಧ್ಯೆ ರಿವರ್ಸ್ ಮಾಡೋ ಪ್ರಯತ್ನವನ್ನ ಶಿವು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಬಹಳ ಸಮರ್ಥ್ಯ ಓವರ್ ಕೂಡ ಇರ್ಫಾನ್ ಮುಖೇನವಾಗಿ ದಾಖಲಾಗ್ತಾ ಇದೆ. ಹೊಸ ತಂಡ, ಹೊಸ ಹುಡುಗರು, ಹೊಸ ಆಲೋಚನೆ ಇರಾದೆಯಲ್ಲಿ ಆಡ್ತಾ ಇದೆ ಸಚಿನ್ ಇಲವಾನ್ ಬೆಂಗಳೂರು. ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ, ಓಟ್ಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ. ಒಟ್ಟಾರೆಯಾಗಿ 3 ಓವರ್ಗಳಲ್ಲಿ ತಂಡದ ಮೊತ್ತ 20ಕ್ಕೆ ನೋ ಲಾಸ್. ಈ ಓವರ್ ಬಹಳ ಸುತ್ತಮರಿದ ಓವರ್ ಕೂಡ ಕೇವಲ 2 ಓಟವನ್ನು ಇರ್ಫಾನ್ ನೀಡಿದ್ರು. ಇನ್ನು 3 ಓವರ್ಗಳು ಬಾಕಿ ಇದೆ. ಟೀಮ್ ಇಂಡಿಯಾ ಬಾಬು ಇಲವಾನ್, ಜಯಹಿಂದ್ ಹಾಸನ್ ಅಂಬ ಮೊದಲ ಕರೆಯನ್ನು ಕೊಡ್ತಾ ಇದ್ದೇವೆ. ಟಾಸ್ಗೆ ರೆಡಿ ಇರಬೇಕನ್ನೋದಾಗಿ
6 ಓವರ್ಗಳು ಮುಗಿದ ನಂತರ ಟಾಸ್ ಬರಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಯಸ್, ಮತ್ತೆ ಪಂದ್ಯಾಟ ಮುಂದುವರಿಕೆ ಅಂಗಣ ಒಳಭಾಗವನ್ನ ಕಾಣ್ಕೊಳ್ತಾ ಇದೆ. ಪುಸ್ತಕ ಬಂತು, ಪೆನ್ ಬಂತು, ಬರೆಯೋರು ಯಾರನ್ನೋದೇ ಪ್ರಶ್ನೆ, ಯಕ್ಷ ಪ್ರಶ್ನೆ. ಮುಂದಿನ ಹಂತಕ್ಕೆ ಬರ್ತಾರೆ ಕಿರಣ. 4ನೇ ಓವರ್ಗೆ ಮತ್ತೆ ಪ್ರತಾಪ. ಇವಾಗಲೇ 2 ಸಿಕ್ಸರ್ಗಳು ಮೊದಲ 3 ಓವರ್ಗಳೇ ದಾಖಲಾಗ್ತಾ ಇದೆ. ಆದ್ರೆ 3ನೇ ಓವರ್ ಇರ್ಫಾನ್ ಬಹಳ ಸುತ್ತಮುತ್ತ ಓವರ್ ಅನ್ನು ಎಸೆದ್ರು ಸಚಿನ್ ಇಲವನ್ ಬೆಂಗಳೂರಿನ ಪರವಾಗಿ. ಭದ್ರಾವತಿಯ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಈ ತರಹದ ಅಂಗಣ ಒಳಭಾಗದಲ್ಲಿ 4ನೇ ಓವರ್ ಮೊದಲ ಚೆಂಡು ಸಿಲಿಮಿಡ ಭಾಗದಲ್ಲಿ ಬಾರಿ ಸುಲಭ ಕ್ಯಾಚ್, ಮೀನಾಕ್ಷನ ಹೊಡೆತ. ಆ ನಿಟ್ಟಲ್ಲಿ ಮೊದಲ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಹುಲ್ ಸಿಸಿ. 20ಕ್ಕೆ 1 ಮೀನಾಕ್ಷ ವಾಪಸ್. ಕ್ಷೇತ್ರದ ನೆಚ್ಚಿನ ಶಾಸಕರು, ಜನ ಮೆಚ್ಚಿದ ರಾಜಕಾರಣಿಗಳು ಅನ್ನೋದ ಕರೆಯಲ್ಪಡುವಂತ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿಯ ಬಿಬಾಸ್ ಖ್ಯಾತಿಯ ಬಸವೇಶ್ವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಕೇಸರಿ ಪಡೆಯ ನೆಚ್ಚಿನ ಯುವ ಮುಖಂಡ KP ಗಿರೀಶ್ ಮುಂದಾಳತ್ವದಲ್ಲಿ 2ನೇ ಬಾರಿಗೆ ಭದ್ರಾವತಿಯಲ್ಲಿ ನಡೀತಾ ಇದೆ ಓಂ ಕಪ್. 2022ರಲ್ಲಿ ಮೊದಲ ಬಾರಿ KP ಗಿರೀಶ್ ಮುಂದಾಳತ್ವದಲ್ಲಿ ಮೊದಲ ಓಂ ಕಪ್ ನಡೆದಿತ್ತು. ಇವಾಗ 2ನೇ ಬಾರಿಗೆ ಮತ್ತೆ ಸಂಯೋಜನೆಯನ್ನು ಮಾಡ್ತಾ ಇದ್ದಾರೆ KP ಗಿರೀಶ್. ಅಂಗಣ ಒಳಭಾಗದತ್ತ ಜೀವನ್ ಅರಸೀಕೆರ. ಮೊದಲ ಸಸ್ಸನ್ನ ಪಡ್ಕೊಂಡ ಪ್ರತಾಪ 4ನೇ ಓವರ್ ಚಾತಿಯನ್ನ ಕಂಡುಕೊಳ್ತಾ ಇದೆ. ಈತ ಮತ್ತೆ ಬಹಳ ಸಮರದ ಹೊಡೆತ, ಹೆಲಿಕಾಪ್ಟರ್ ಶಾಟ್. ಜೀವನ್ ಅರಸೀಕೆರ ಮುಖೇನವಾಗಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ. ತಳ ಮೊತ್ತ 21. ಅಣ್ಣ ಸ್ವಲ್ಪ ಬದಿಗೆ ಸರಿಬೇಕು ನೀವು. ಪದೇ ಪದೇ ನಮ್ಗೆ ಅದನ್ನೇ ಹೇಳುವ ಕೆಲಸ ಅಲ್ಲ. ಈತ ಮತ್ತೆ ಯಾರ್ ಕರ್ಲನ್ ಡೆಲಿವರಿ ರನ್ ಅವಕಾಶ ಇತ್ತು. ಮತ್ತೆ ಒಂದು ಓಟ ಸೇರ್ಪಡೆ. ಸ್ಕೋರ್ ಇಸ್ ಆನ್ 22. 22ಕ್ಕೆ 1. ಮೊದಲ ಪಂದ್ಯಾಟ ನಡೀತಾ ಇದೆ ಓಂ ಕಪ್ 2025ಕ್ಕಾಗಿ. ಈತನ ಮಧ್ಯೆ ಉತ್ತಮ ಹೊಡೆತ, ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ ಒಂದೊಂದು ಹೆಚ್ಚುವರಿ ಸೇರ್ಪಡೆ. ತಳ ಮೊತ್ತ 23. ನೋಡಿ, ಯಾವುದೇ ಹೆಚ್ಚುವರಿ ಮ್ಯಾಚ್ಗಳಿರಲ್ಲ. ನೆಟ್ ರನ್ ರೇಟ್ ಮೇಲೆ ತಂಡಗಳು ಮುಂದಿನ ಹಂತಕ್ಕೆ ಸೇರ್ಪಡೆ ಆಗುತ್ತೆ. ಗಮನಿಸಿ, ಲೀಗ್ ಮುಗಿದಾಗ 2 ಟಾಪರ್ ತಂಡಗಳು ಮುಂದಿನ ಹಂತಕ್ಕೆ ಬರ್ತಾ ಇದೆ. ತನ್ಮದ ಕ್ಯಾಚ್ ಆಗುವಂತ ಒಂದು ಅವಕಾಶ ಇದೆ ಲೆಗ್ ಸ್ಲಿಪ್ ನಲ್ಲಿ. ಮಯೂರ್ ಮಾತ್ರ ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಔಟ್ ರಜ ಅಂತ ಒಂದು ಹೊಡೆತ. ಈ ತನ್ಮಧ್ಯೆ ಒಂದು ಓಟದ ಸೇರ್ಪಾಡೆ. ತಳ ಮೊತ್ತ 23, ಕ್ಷಮಿಸಿ 24. ಭದ್ರಾವತಿ ಉಕ್ಕಿನ ನಗರಿ ಅನ್ನೋದಾಗೆ ಕರೆಯಲ್ಪಡುತ್ತೆ. ಇನ್ನು 10 ನಿಮಿಷಗಳು ಮಾತ್ರ ಬಾಕಿ ಇದೆ. ಗಮನಿಸಿ, ಈತ ಮಧ್ಯೆ ಮತ್ತೊಂದು ಸುಂದರತೆ ಹೊಡೆತ. ಮಿಡಿಗಡ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಜೀವನ್ ಅರಸೀಕೆರೆ ಮುಖೇನವಾಗಿ ಓವರ್ ಮುಕ್ತಾಯವನ್ನು ಕಂಡುಕೊಂಡು 4ನೇ ಓವರ್ ನಲ್ಲಿ ತಳ ಮೊತ್ತ 24ಕ್ಕೆ 1. ಕೊನೆಯ ಕರೆ ಇದು. ಜೈ ಹಿಂದ್ ಹಾಸನಾಂಬ ವರ್ಸಸ್ ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರು. ಚಿಕ್ಕಬಳ್ಳಾಪುರ ಪಂದ್ಯಾಟದ ರನ್ನರ್ಸ್ ಅಪ್ ತಂಡ ಕೂಡ ಟೀಮ್ ಇಂಡಿಯಾ ಬಾಬು 11. ಅಂಡರ್ 4 ನಂಬರ್ 4, ಸ್ಕೋರ್ 24-1. ಕ್ಷಮಿಸಿ, ತಳ ಮೊತ್ತ 25. 6 ನಿಮಿಷಗಳಲ್ಲಿ 2 ಓವರ್ಗಳನ್ನು ಮುಗಿಸಬೇಕಾಗಿದೆ.
ಸಚಿನ್ ಇಲವನ್. ಪದೇ ಪದೇ ನಾವು ವಿಚಾರವನ್ನ ಮೆನ್ಷನ್ ಮಾಡಲ್ಲ, ಯಾಕಂತ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿಜೀವಿ ಯಾರು ಅಂತ ಕೇಳಿದಾಗ ಮನುಷ್ಯ. ಬುದ್ಧಿ ಇದ್ದವನಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ. ಪದೇ ಪದೇ ಅದನ್ನು ಮೆನ್ಷನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ, ಅಲ್ವೇನ್ರಿ? ಹೌದು. ಒಂದು ರೀತಿಯಲ್ಲಿ ಇದು ಯಕ್ಷ ಪ್ರಶ್ನೆನೂ ಹೌದು, ಯಕ್ಷ ಪ್ರಶ್ನೆನೂ ಹೌದು. 5ನೇ ಓವರ್ ಮೊದಲ ಚೆಂಡು. ಇವರು ಒಂಥರ ಅಲ್ವೇನ್ರಿ ಪ್ರಶಾಂತ್, ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಬೌಲಿಂಗ್. ಕಿರಣ ಇರ್ಫಾನ್, ಇದು ಇರ್ಫಾನ್ ಬಂದ್ರೆ ನಮ್ಗೆ ಬರೋದೇ MP ಇರ್ಫಾನ್. ಇಲ್ಲಿ ಈ ಇರ್ಫಾನ್ ಉತ್ತಮ ರೀತಿಯಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಏಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ ನಾಳೆ ಪಂದ್ಯಾಟವನ್ನು ಆಡುತ್ತೆ. ಓಟಗಳು ಬರ್ತಾ ಇಲ್ಲ, ಸತತ ರಿವರ್ಸ್ ಶಾಟ್ಗಳೇ ಮುಳುವಾಗ್ತಾ ಇದೆ. 2 ಓವರ್ಗಳಲ್ಲಿ 18 ಓಟವನ್ನು ದಾಖಲಿಸಿದಂತ ಒಂದು ತಂಡ ಇವಾಗ ಒತ್ತಡಕ್ಕೆ ಸಿಲುಕ್ತಾ ಇದೆ. ಸತತವಾಗಿ ಡಾಟ್ ಬಾಲ್ಗಳು ದಾಖಲಾಗ್ತಾ ಇದೆ. ಇರ್ಫಾನ್ ಓವರ್ನಲ್ಲಿ 3ನೇ ಬಾರಿ 5ನೇ ಓವರ್. ತನ್ಮದ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ ಲಾಂಗ್ ಲೆಗ್ ಸಿಮರ್ ಕೆಳಭಾಗದಲ್ಲಿ. ಈ ತನ್ಮದ ಬೌಂಡ್ರಿ ಜೀವನ್ ಅರಸೀಕೆರೆ ಮೊದಲ ಬೌಂಡರಿಯನ್ನು ದಾಖಲಿಸಿದ್ರೆ ಶಿವ ಮೊದಲ ಸಿಕ್ಸರ್ ದಾಖಲಿಸಿದಂತ ಆಟಗಾರ ಕೂಡ. ತಳಮೊತ್ತ 29. 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತ ಓಮ್ ಕಪ್ ಎಲ್ಲಿ ಸಾಗ್ತಾ ಇದೆ. ಈ ತನ್ಮದ ಮತ್ತೊಂದು ಬಹಳ ಸಮರ್ಥ ರಿವರ್ಸ್ ಶಾಟ್ ಅನ್ನು ದಾಖಲಿಸಿದ ಜೀವನ್. ಕವರ್ಸ್ ಭಾಗದಲ್ಲಿ ಮತ್ತೊಂದು ಕ್ಯಾಚ್ ಅನ್ನು ಕೂಡ ಕೈ ಚೆಲ್ಲಿದ್ರು ಸಚಿನ್ ಇಲವನ್ ಬೆಂಗಳೂರಿನ ಕ್ಷೇತ್ರ ರಕ್ಷಕರು. ಮೊದಲ ಜೀವದಾನ ಲಭಿಸ್ತಾ ಇದೆ ಜೀವನ್ಗೆ. ಕ್ರಿಕೆಟ್ ಮೊದಲೇ ಹೇಳಿದ ಹಾಗೆ ಅದೃಷ್ಟದ ಆಟ. 2ನೇ ಕ್ಯಾಚ್ ಅನ್ನು ಇಲ್ಲಿ ಕೈ ಚೆಲ್ತಾ ಇದ್ದಾರೆ ಸಚಿನ್ ಇಲವನ್ ಬ್ಯಾಂಗ್ಳೂರ್. ಸ್ಕೋರ್ 31. ಹಾಸನಾಂಬ ಜೈ ಹಿಂದ್. ಕೊನೆಯ ಕರೆ ಇದಾಗಿರ್ತದೆ. ಈ ತನ್ಮದ ಓಟಗಳು ಬರ್ತಾ ಇಲ್ಲ. ಬಾಬು ಟೀಮ್ ಇಂಡಿಯಾ ಬೆಂಗಳೂರು 2 ತಂಡಗಳಿಗೆ ಕೂಡ ಅಂತಿಮ ಕರೆ ಇದಾಗಿರ್ತದೆ. ರೈಟ್ ಟೈಮಿಗೆ ಬಾರದೆ ಹೋದ್ರೆ ಓವರ್ ಕಡಿತಾ ಇರ್ತದೆ. ಮೊದಲ ಪಂದ್ಯಾಟದಿಂದಲೇ ಲಾಸ್ಟ್ ಒನ್ 5th ಓವರ್. ಉತ್ತಮ ರೀತಿಯ ಎಸೆತ. ಇರ್ಫಾನ್ ಓವರ್ ಮುಕ್ತಾಯ. 3.5 ನಿಮಿಷ ಇದೆ ಕೊನೆ ಓವರ್ ಆರಂಭಿಸೋದಕ್ಕೆ. ರೈಟ್ ಟೈಮ್ ಅಲ್ಲೇ ಓವರ್ಗಳನ್ನು ಮುಗಿಸ್ತಾ ಇದ್ದಾರೆ ಸಚಿನ್ ಇಲವನ್ ಬ್ಯಾಂಗ್ಳೂರ್. ಮುಂದಿನ ವಾರ ಹೊಸನಗರ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸ್ತಾ ಇದೆ ಬ್ರದರ್ಸ್ ಹೊಸನಗರ. ಸಂತೋಷ್ ಕೋಟ್ಯಾನ್ ಮುಂದಾಳುತ್ವದಲ್ಲಿ 4 ದಿನಗಳ ಕಾಲ ಹಗಲು ರಾತ್ರಿ ಕ್ರಿಕೆಟ್ ವೈಭವ. ಹೊಸನಗರದ ನೆಹರು ಮೈದಾನದಲ್ಲಿ 16 ತಂಡಗಳು ಆಡ್ತಾ ಇದೆ. ಲಾಸ್ಟ್ ಓವರ್ ವರುಣ್, ಅವ್ರ ಹೆಸರು ಹಾಳು ಮಾಡೋದು ಬೇಡ. ನಮ್ಮವರಿಗೆ ಇತ್ತೀಚೆಗೆ ಏನಂತ ಹೇಳಿದ್ರೆ ಒಂಥರ ಪೆಟ್ ನೇಮ್ಗಳತ್ತಾನೆ ಖುಷಿ. ಲಾಸ್ಟ್ ಓವರ್ ಆಂಗಣ ಒಳಭಾಗದತ್ತ ಬೌಲರ್ ವರುಣ್. 2.5 ನಿಮಿಷ ಇದೆ. ಓಮ್ ಕಪ್ ಹಗಲಿನ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಯಾರ್ಕರ್ ಡೆಲಿವರಿ ಬಹಳ ಸಮರ್ಥ ಒಂದು ಎಸೆತ. ಲಾಂಗ್ ಆಫ್ ಭಾಗದಲ್ಲಿ ಶಿವಮುಖೇನ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. KSPL ಆಡಿದಂತ ಕಿರಣ್ ಈ ಟೂರ್ನಮೆಂಟಿನ ಮತ್ತೋರ್ವ ಸಂಘಟಕರಲ್ಲೂ ಕೂಡ ಇದ್ದಾರೆ. 1 ತಿಂಗಳ ಕಾಲ ಬೆಂಗಳೂರಲ್ಲಿ ನಡೆದಿತ್ತು KSPL. ಈ ತನ್ಮದೆ ಉತ್ತಮ ರೀತಿಯ ಹೊಡೆತ. ಸ್ಕ್ವಾಲಗ್ ಭಾಗದಲ್ಲಿ ಒಂದೊಡೆ ಚೋರೆ ಸೇರ್ಪಡೆ. 2ನೇ ಹೊಡೆಗಳ ಪ್ರಯತ್ನ. ಓಟ್ಗಳು ಬರ್ತಾ ಇಲ್ಲ. ಓವರ್ ಈ ಹಂತದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 33.
ಭದ್ರಾವತಿಯ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿ ಬಿಬಾಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೀತಾ ಇದೆ. ಕೇಸರಿ ಪಡೆ ನೆಚ್ಚಿನ ಯುವ ಮುಖಂಡ KP ಗಿರೀಶ್ ಅವರ ಮುಂದಾಳತ್ವದಲ್ಲಿ 2022ರಲ್ಲಿ ಒಂದು ಬಾರಿ ಪಂದ್ಯಾಟ ನಡೆದಿತ್ತು. 2 ವರ್ಷಗಳ ವಿರಾಮದ ನಂತರ ಮತ್ತೆ ನಡೀತಾ ಇದೆ ಓಂ ಕಪ್ ಸೀಸನ್ 2. ಏತನ್ಮದ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಫುಲ್ ಮಾಡಿದಂತ ಒಂದು ಜೀವನ್ ಹೊಡೆತ, ಮತ್ತೆ ಸಿಕ್ಸರ್. 6 ಓಟಗಳ ಸೇರ್ಪಡೆ, ಅಂಕಿಅಂಶಗಳ ಪಟ್ಟಿಯಲ್ಲಿ 39 ಓಟವನ್ನು ತಲುಪ್ತಾ ಇದೆ. 3ನೇ ಸಿಕ್ಸರ್ ಅನ್ನ ರಾಹುಲ್ ಸಿಸಿ ದಾಖಲಿಸ್ತಾ ಇದೆ. ಮೊದಲ ಸಿಕ್ಸರ್ ಜೀವನ್ ಅರಸೀಕೆರೆ ಈ ಹಂತದಲ್ಲಿ ದಾಖಲಿಸಿದ್ರು. ಮತ್ತೆ ವರುಣ್ ಕೊನೆಯ 20 ಸೆಕೆಂಡ್ಗಳಿದೆ. ಆಲ್ರೆಡಿ ರೈಟ್ ಟೈಮಿಗೆ ಓವರ್ ಶಾಟ್ ಆಗಿರೋದ್ರಿಂದ ಮುಕ್ತಾಯವಾದ್ರೆ ಸಾಕು, ಅದೇ ಪರಿಗಣನೆಗೆ ಬರುತ್ತೆ. ಮತ್ತೆ ಹೊಡೆತ, ಈ ಬಾರಿ ಕೂಡ ಜೀವನ್ ಹೊಡೆತ ಗಾಳಿಯಲ್ಲಿ ಮಿಡ್ ವಿಕೆಟ್ ಅಲ್ಲಿ ಸಾಬು ಕೈ ಸೇರ್ತಾ ಇದೆ ತನ್ಮೂಲಕವಾಗಿ. ಮತ್ತೊಂದು ಹೋದರಿಯ ನಷ್ಟ, 39ಕ್ಕೆ 2. ಅಂದ್ರೆ ರೈಟ್ ಟೈಮಿಗೆ ಆ ಓವರ್ ಶಾಟ್ ಆದ್ರೆ ಆಯ್ತು. 39 for 2. ಕ್ಷಮಿಸಿ, 40. ಬ್ಯಾಟ್ಸ್ಮನ್ ಹೆಸರು ರಾಹುಲ್ ಸಿಸಿ ಆಡ್ತಾ ಇದೆ. ಭದ್ರಾವತಿಯ ತಂಡ ಹೊಸ ದಾಂಡಿಗನ ಸೇರ್ಪಡೆ ಸತೀಶ್ ಎಂಟ್ರಿಯನ್ನ ಪಡ್ಕೊಂಡ್ರು. ಮೊದಲ ಇನ್ನಿಂಗ್ಸಿನ ಕೊನೆಯ 1 ಎಸೆ ಮಾತ್ರ ಬಾಕಿ ಇದೆ. ಮೊದಲ ಬಾರಿಗೆ ಭದ್ರಾವತಿ ಬರ್ತಾ ಇದ್ದಾರೆ ಮದನ್ ಮಡಿಕೇರಿಯ ತಂಡ. ಇತ್ತೀಚೆಗೆ ಬಹಳಷ್ಟು ವೈರಲ್ ಆಗ್ತಾ ಇರುವಂತಹ ಹೆಸರು ಕೂಡ ಮದನ್ ಮಡಿಕೇರಿ. ಈತನ ಮಧ್ಯೆ ಯಾರ್ಕರ್ ಡೆಲಿವರಿ, ಬಹಳ ಸುಮಾರು ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಮೂಲಕವಾಗಿ ಸುಲಭ ಕ್ಯಾಚ್, ಮತ್ತೆ ವಿಕೆಟ್ ಪತನ. 40ಕ್ಕೆ 3, ಟಾರ್ಗೆಟ್ 41. 25.5 ನಿಮಿಷಕ್ಕೆ ಓವರ್ ಮುಗಿಸಿದ್ರು ನೋಡಿ. ಫೀಲ್ಡಿಂಗ್ ಸೆಟ್ಟಿಂಗ್ ಈಗ ಓನ್ಲಿ ಫಾರ್ 5 ಮಿನಿಟ್ಸ್ ಮಾತ್ರ ಇರುತ್ತೆ. ಆದಷ್ಟು ಬೇಗ ಸಚಿನ್ ಇಲವಾನ್ ಡಗೌಟಿ ಬನ್ನಿ ಅನ್ನೋದ ಕೇಳ್ತಾ ಇದ್ದೇವೆ. 40ಕ್ಕೆ 2, 41 ಹೊಡೆದ ಟಾರ್ಗೆಟ್ ಕೂಡ. ಮುಂದಿನ ಪಂದ್ಯ ಬಾಬು ಟೀಮ್ ಇಂಡಿಯಾ ಬೆಂಗಳೂರು, ಜೈ ಹಿಂದ್ ಶಿವಮೊಗ್ಗ ಹಾಸನಾಂಬ. ನಿಮಗೆ ಕೊನೆಯ ಕರೆ. ಇವಾಗ ನೀವು ಬಂದಿಲ್ಲ ಅಂತ ಹೇಳಿದ್ರೆ ಮುಂದಿನ ಪಂದ್ಯ ಕೇವಲ 5 ಓವರ್ಗಳು ಇರ್ತದೆ. ನಮ್ಮಲ್ಲಿ ಇವಾಗ ಸಮಯ ಪ್ರಜ್ಞೆ ಕಡಿಮೆ ಆಗಿದೆ ಅಲ್ವೇನೋ ಕಿರಣ? ಪ್ರತಿಯೊಂದು ಕ್ಷೇತ್ರದಲ್ಲೂ ನೋಡಿ, ಒಂದು ವಿಚಾರವನ್ನ ನಾವು ತಿಳಿಸಬೇಕನ್ನೋದಾಗಿದೆ 10 ಸಲ ಅವ್ರಿಗೆ ಹೇಳಬೇಕು. ಯಾಕಂದ್ರೆ ಪ್ರಾಪಂಚಿಕವಾಗಿ ಒಂದು ಮಾತನ್ನ ನಾವು ಹೇಳ್ಬಹುದು, ಮನುಷ್ಯನ ಈ ಪ್ರಪಂಚದ ಅತ್ಯಂತ ಬುದ್ಧಿಜೀವಿ ಅನ್ನೋದಾಗಿ. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಅವನ ಬುದ್ಧಿಹೀನತೆಯನ್ನು ತೋರ್ಪಡಿಸ್ತಾನೆ. ಲಾಸ್ಟ್ ಕಾಲ್ ಫಾರ್ ಹಾಸನಾಂಬ ಜೈ ಹಿಂದ್ ಅಂಡ್ ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರು. 2 ತಂಡಗಳಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲದಿದ್ದರೆ ಮುಂದಿನ ಪಂದ್ಯ ಕೇವಲ 5 ಓವರ್ಗಳು ಇರ್ತದೆ. ನೆಟ್ ರನ್ ರೇಟ್ ಅನ್ನು ಮಾತ್ರ ಕೌಂಟ್ ಮಾಡಲಾಗುತ್ತೆ. ಗರಿಷ್ಠ ರನ್ ಧಾರಣೆಯನ್ನು ಹೊಂದಿರುವಂತಹ 2 ತಂಡಗಳು ನಾಕ್ಔಟ್ ಸೇರ್ಪಡೆಯನ್ನ ಕಂಡುಕೊಳ್ತಾರೆ. ಇನ್ನು 2 ನಿಮಿಷದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಬೇಕು. ಸಮಯ 9:28. ಕಿರಣ, ಇದು ಬಿಗ್ ಬಾಸ್ ಟೈಮ್ ಅಲ್ಲ. 9:28. ಅಂಗಣ ಒಳಭಾಗದತ್ತ ಸಚಿನ್ 11 ಬೆಂಗಳೂರು. ನಾಯಕರು ಬರ್ಬೇಕನ್ನೋದಾಗಿ ಕೇಳಿ, ಆಟಗಾರರು ಬರ್ಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಹಾಸನಾಂಬ ಜೈ ಹಿಂದ್ ಫೈನಲ್ ಕಾಲ್. ಬಾಬು 11 ಟೀಮ್ ಇಂಡಿಯಾ ಬೆಂಗಳೂರು, ನಿಮಗೂ ಕೂಡ ಕೊನೆಯ ಕರೆ.
ಸಾಬು ಒಂದೆಡೆ, ಮತ್ತೊಂದೆಡೆಯಲ್ಲಿ ಬ್ಯಾಟ್ಸ್ಮನ್ ಇನ್ನೊಬ್ಬರು ಯಾರು? ಸಾಬು ಗೊತ್ತಾಗುತ್ತೆ ನಮ್ಗೆ. ವಿನೀಶ್. ಹೊಸ ತಂಡ ಆಗಿರೋದ್ರಿಂದ ಹಳೆ ತಲೆಗಳು ಕೆಲವೊಂದ್ಸಲ ಸೇರ್ಪಡೆ ಆಗುತ್ತೆ. ಹಾಸನ ಬಂದ್ರು ಟೀಮ್ ಇಂಡಿಯಾ. ಬಾಬು ಇಲೆವನ್ ಬ್ಯಾಂಗ್ಳೂರ್ ತಕ್ಷಣ ಬರ್ಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದಾವೆ. ಅಂಗಳ ಒಳಭಾಗದಲ್ಲಿ 36ಕ್ಕೆ 41 ಓಟದ ಅವಶ್ಯಕತೆಯೂ ಕೂಡ. ಎಸ್, ಟೈಮ್ ಆನ್. ಅಂಪೈರ್ ಗಮನಕ್ಕೆ ಸಮಯ ಆರಂಭಗೊಳ್ತಾ ಇದೆ. ಬೌಲರ್ ಹೆಸರು M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಪ್ರಸಾರವನ್ನು ಮಾಡ್ತಾ ಇದೆ. ಬೌಲರ್ ದರ್ಶನ್. ಟೀಮ್ ಇಂಡಿಯಾ ಬಂದ್ರ? ಟೀಮ್ ಇಂಡಿಯಾದವರು ದರ್ಶನ್ ಎಸೆದ ಮೊದಲ ಚೆಂಡು ವಿನೀಶ್ ಮುಖ್ಯವಾಗಿ ಕವರ್ ಸೀಮರ್ ಭಾಗದಲ್ಲಿ ತನ್ಮದ ಫ್ಲಾಟ್ ಸಿಕ್ಸರ್. ಭರ್ಜರಿ ಹೊಡೆತ ಇನ್ನಿಂಗ್ಸಿನ ಮೊದಲ ಚೆಂಡಲ್ಲಿ ಬಾರಿ ಕವರ್ ಸುಭಾಗದಲ್ಲಿ 6 ಓಟಗಳ ಸೇರ್ಪಡೆಯೂ ಕೂಡ. ಬೆಂಗಳೂರ ಸಚಿನ್ ಇಲೆವನ್ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. ವಿನೀಶ್ ಯುವ ಆಟಗಾರ ದರ್ಶನ್ಗೆ ಮೊದಲ ಚೆಂಡಲ್ಲೇ ಕವರ್ ಸುಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು. ರಾಹುಲ್ ಸಿಸಿ ಒತ್ತಡಕ್ಕೆ ಸೆಲೆಕ್ಟ್ ಇದೆ. ಓಂ ಕಪ್ ನಡೀತಾ ಇದೆ. 2025ರ ಪ್ರಾತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ. ಕೆಪಿ ಗಿರೀಶ್ ಅವರ ಮುಂದಾಳತ್ವದಲ್ಲಿ ಕ್ಷೇತ್ರದ ಜನಪ್ರಿಯ ಸಾಂಸ್ಕೃತಿಕ ಆಗಿರುವಂತಹ ಬಿಕೆ ಸಂಗಮೇಶ್ ಅವರ ಹಿರಿತನದಲ್ಲಿ ಭದ್ರಾವತಿ ಬಿಬಾಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಟೂರ್ನಮೆಂಟ್ ನಡೀತಾ ಇದೆ. 2ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ ಓಂ ಕ್ರಿಕೆಟರ್ಸ್. ಭದ್ರಾವತಿಯ ಒಂದು ತಂಡ 2022ರಲ್ಲಿ ಹತ್ತೂರಿ ಪಂದ್ಯಾಟವನ್ನು ನಡೆಸಿದಂತ ಒಂದು ತಂಡ ಮತ್ತೊಮ್ಮೆ ಕೆಪಿ ಗಿರೀಶ್ ಮುಂದಾಳತ್ವದಲ್ಲಿ ಈ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ. ಓಂ ಕಪ್ ಸೀಸನ್ 2 16 ತಂಡಗಳು ಆಡ್ತಾ ಇದೆ. ಚೆನ್ನೈಯ ಆದಿ ಇಲೆವನ್ ಈ ರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನು ಆಡ್ತಾ ಇದೆ. ಬಾಬು ಇಲೆವನ್ ಟೀಮ್ ಇಂಡಿಯಾ ಬಂದ್ರಲ್ಲ, ರಾಕಿ ಬರ್ರಿ, ಕಿರಣಿಗೊಂದು ಕೈ ಕೊಡಿ. ಹೌದಾ? ಛೇ, ಯಾವುದು? ಹಾ, ಸಮಬಾಳು ಸಮಪಾಲು ಅಲ್ಲೇ ಕೊಡ್ರಿ. ವಿನೀಶ್ ತಂಡಲ್ಲಿ ಮತ್ತೊಂದು ಭರ್ಜರಿ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಚೆಂಡು ಸೀಮರ್ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಮೊದಲ ಚೆಂಡಿಗೆ ಕವರ್ ಸಲ್ಲಿ ಸಿಕ್ಸರ್ ದಾಖಲಿಸ ವಿನೀಶ್ ಬಾರಿ ಮಿಡ್ಗಳ ಭಾಗದಲ್ಲಿ ಬೌಂಡ್ರಿಯನ್ನ ಕೂಡ ದಾಖಲಿಸಿದ್ರು. ಮತ್ತೆ 6 ಓಟಗಳ ಸೇರ್ಪಡೆ, ಕ್ಷಮಿಸಿ ಬೌಂಡ್ರಿ. ಸ್ಟೂಡೆಂಟ್ಸ್ ಗಳೆಲ್ಲ ಮೈದಾನಕ್ಕೆ ಬಂದ್ರು. ಹಾ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ವಿದ್ಯಾಹೀನಂ ಪಶು ಸಮಾನಂ ಅಂತ ಹೇಳ್ತಾರೆ. ಆದ್ರೆ ವಿದ್ಯೆಗೆ ಪ್ರಾಧಾನ್ಯತೆ ಕೊಡಿ. ಶಾಲೆ ಚಕ್ಕರ ಹಾಕಿದ್ರು ಅಡ್ಡಿಲ್ಲ, ವಿದ್ಯೆಗೆ ಪ್ರಾಧಾನ್ಯತೆ ಇರಬೇಕು. ಈ ತರಹದ ಅಂಗಳ ಭಾಗದಲ್ಲಿ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ. ಬಾಯಿ ಮುಖೇನ ಒಂದೆಡೆ ಚೋರಿಯ ಸೇರ್ಪಡೆ. ತಂಡದ ಮೊತ್ತ ಕೂಡ ಇದೇ ಹಂತದಲ್ಲಿ ಸ್ಕೋರ್ 10. ಜಯಂತ್ ಆ ಕಡೆ ಹೋಗಿ ಟಾಸ್ ಮಾಡಿಸಿ. ಬಾಲ್ ಸೆಲೆಕ್ಷನ್ ಇಲ್ಲ, ಮತ್ತೆ ಇನ್ನೊಂದು 10 ಬಾಲ್ ಹಿಡ್ಕೊಂಡು ಒತ್ತುದಲ್ಲ, ಈಗಲೇ ಹಿಡ್ಕೊಳ್ಳಿ. ಅಂಗಳ ಒಳಭಾಗದಲ್ಲಿ ಮತ್ತೆ ದರ್ಶನ್.
ತಂಡದ ಮೊತ್ತ ಗಮನಿಸಿ 12 ಓಟಗಳು. ವೆರಿ ಫಸ್ಟ್ ಬಾಲ್ 6 ಆಗಿತ್ತು. ಆ ನಿಟ್ಟಿನಲ್ಲಿ ತಳ ಮೊತ್ತ 12. ಮತ್ತೆ ದರ್ಶನ್ ಎಸಗಾರಿಕೆ ಭಾಗವನ್ನ ಕಂಡುಕೊಳ್ತಾ ಇದ್ದಾನೆ. ಸುಂದರತೆ ಹೊಡೆತ ಸಾಬುದ್ದೀನ್ ಮುಖೇನವಾಗಿ ಓವರ್ ಬಲಯವನ್ನು ಕಂಡುಕೊಂಡ್ರು. ಮೊದಲ ಓವರ್ ನಲ್ಲಿ 13 ಓಟವನ್ನು ದಾಖಲಿಸಿರುವಂತಹ ಒಂದು ತಂಡ ಸಚಿನ್ 11 ಬೆಂಗಳೂರು. ಇನ್ನು 30 ಎಸೆತ 28 ಓಟದ ಅವಶ್ಯಕತೆಯೂ ಕೂಡ. ನಿಮ್ಮ ಮೊಬೈಲ್ಗಳಲ್ಲಿ ನೋಡಿ, M9 ಸ್ಪೋರ್ಟ್ಸ್ ಯೂಟ್ಯೂಬ್ ಮುಖೇನವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರ ಆಗ್ತಾ ಇದೆ. ಭದ್ರಾವತಿಯ ಪಂದ್ಯಾಟ ಆದ್ರೂ ಕೂಡ ವಿಶ್ವದಾದ್ಯಂತ ಪಂದ್ಯಾಟ ನೋಡುವ ಅವಕಾಶ ಇದೆ. ಪಂದ್ಯಾಟವನ್ನು ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2.5 ಲಕ್ಷ ರೂಪಾಯಿಗಳ ಕ್ಯಾಶ್ ಇರ್ತದೆ. ಆಕರ್ಷಕ ಓಂ ಕಪ್ ಅನ್ನು ನೀಡಲಾಗ್ತಾ ಇದೆ. ರನ್ನರ್ಸ್ ಅಪ್ ತಂಡ 1.5 ಲಕ್ಷ ರೂಪಾಯಿಗಳ ಕ್ಯಾಶ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಥರ್ಡ್ ಅಂಡ್ ಫೋರ್ತ್ ಪ್ಲೇಸ್ ನ ತಂಡ 75,000 ರೂಪಾಯಿಗಳ ಶೇರ್ ಅನ್ನು ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಓಂ ಭದ್ರಾವತಿಯ ತಂಡ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ. ಮತ್ತೆ ಜೀವನ್ ಎಸಗಾರಿಕೆ ಭಾಗದಲ್ಲಿ ಸುಲಭದ ಒಂದು ಅವಕಾಶ ಇದೆ. ಸಚಿನ್ 11 ಬೆಂಗಳೂರು. ಬೆಂಗಳೂರಿನ ಇತ್ತೀಚೆಗೆಲ್ಲ ಹೊಸ ತಂಡ ಸಾಗರ್ ಗೌಡ್ರ ಮುಂದಾಳುತ್ವದ ಒಂದು ತಂಡ ಕೂಡ ಸಚಿನ್ 11 ಬ್ಯಾಂಗ್ಳೂರ್. ಎರಡನೇ ಓವರ್ ಮೊದಲ ಚೆಂಡು ಸಾಬುದ್ದೀನ್ ಮುಖ್ಯವಾಗಿ ಲಾಂಗ್ ಆಫ್ ಭಾಗದಲ್ಲಿ ಚೆಂಡು ಸೀಮರಿಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಸುಂದರತೆ ಹೊಡೆತ ಹಿರಿಯ ಅನುಭವಿ ಆಟಗಾರ ಸಾಬು. ಬಾರ್ಚರಿ ಹೊಡೆತ ತಳಮೊತ್ತ 17 ಫಾರ್ ವಿದೌಟ್ ಲಾಸ್. ಸಚಿನ್ 11 ಬ್ಯಾಂಗ್ಳೂರ್ 17 ಓಟಗಳು. ರಾಹುಲ್ ಸಿಸಿ ಆಡ್ತಾ ಇದೆ ಭದ್ರಾವತಿಯ ಒಂದು ತಂಡ. ಸಚಿನ್ 11 ಬೆಂಗಳೂರನ್ನು ಎದುರಿಸ್ತಾ ಇದ್ದಾರೆ ಕನಕ ಮಂಟಪ ಮೈದಾನದಲ್ಲಿ. ಈ ತನ್ಮದ ರಿವರ್ಸ್ ಮಾಡೋ ಪ್ರಯತ್ನ. ಮತ್ತೆ ಒಂದೋಟದ ಸೇರ್ಪಡೆ ಬಾಯಿ ಮುಖೇನವಾಗಿ ಪುರುಷಣ್ಣ ತಳ ಮೊತ್ತ 18 ಓಟಗಳು. ಮತ ಜೀವನ್ ಅರಸೀಕೆರ ಎಸಗಾರಿಕವಾಗದಲ್ಲಿ ವಿನೇಶ್ ಈ ಒಂದು ಚೆಂಡು ಲಾಂಗ್ ಆಫ್ ನಲ್ಲಿ ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನ ಪಡ್ಕೊಂಡ ಕ್ಷೇತ್ರ ರಕ್ಷಕ. ಈ ರೀತಿಯಾಗಿ ಮೊದಲ ವಿಕೆಟ್ ಅನ್ನ ಕಳ್ಕೊಂಡ್ರು. ವಿನೇಶ್ ರೂಪದಲ್ಲಿ ಸಚಿನ್ 11 ಬೆಂಗಳೂರು 18ಕ್ಕೆ ಒಂದು ಮಾರ್ಚರಿ ಹೊಡೆತ. ಕೊನೆ ಹಂತದಲ್ಲಿ ಬಹುಶಃ ಇದು ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ ಈ ಹೊಡೆತ. ಆ ನಿಟ್ಟಿನಲ್ಲಿ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಸಚಿನ್ 11 ಬ್ಯಾಂಗ್ಳೂರ್. 18 for 1. ಹೊಸ ದಾಂಡಿಗರ ಸೇರ್ಪಡೆ ಅಂಗಣ ಒಳಭಾಗದಲ್ಲಿ ಕೋಬ್ರಾ ನರಸಿಂಹ. ನಮ್ಮವರಿಗೆ ನಾ ಮೊದಲು ಹೇಳಿದಲ್ಲ, ತೊಟ್ಟಿಲ ಶಾಸ್ತ್ರದ ಹೆಸರು ಬೇಡ, ಅಡ್ಡ ಹೆಸರುಗಳೇ ಇವಾಗ ಅಡ್ಡ ಓಡಾಡ್ತಾ ಇರೋ. ಹಾ 18 ತಂಡದ ಮೊತ್ತ. ನರಸಿಂಹ ಕೋಬ್ರಾ ಇತ್ತೀಚೆಗೆಲ್ಲ ತಿಪ್ಪಟ್ಟೂರಿನ ಪಂದ್ಯಾಟ ಕೂಡ ಬಹಳ ಉತ್ತಮ ರೀತಿ ಆಟವನ್ನು ಆಡಿದಂತ ಕೋಬ್ರಾ ಸಚಿನ್ 11 ಪರವಾಗಿ ಆಡ್ತಾ ಇದ್ದಾರೆ. ಅಡ್ಡ ಹೊಡೆತವನ್ನು ಮಾಡೋ ಪ್ರಯತ್ನ, ಅಕ್ರಾಸ್ ದಿ ಲೈನ್ ಶಾಟ್ ಮಾಡೋ ಪ್ರಯತ್ನದಲ್ಲಿ ಓಟವನ್ನು ಕಾಣ್ತಾ ಇಲ್ಲ. ತಳ ಮೊತ್ತ 18 for 1. 41 ಓಟದ ಟಾರ್ಗೆಟ್ ಕೂಡ. ಈ ತನ್ಮದ ಕೋಬ್ರಾ ಗೆಸದ ಒಂದು ಚೆಂಡು
ವೈಡ್ ಬಾಲ್. ಜೀವನ್ ಅರಸೀಕೆರೆ ಔಟ್ ಸೈಡ್ ಲಾಂಗ್ ಸ್ಟಂಪ್ ಆಗಿ ಚೆಂಡನ್ನು ಎಸೆದ್ರು. ಮತ್ತೆ ಒಂದು ಓಟದ ಸೇರ್ಪಡೆ. ಸ್ಕೋರ್ 19. ನೀವು ಅಷ್ಟು ಮಾಡಿದ್ರೆ ಉಪಕಾರ. ಹೌದು, ಮತ್ತೆ ಜೀವನ್ ಬರ್ರಿ ಶೆಟ್ರಿ ಬರ್ರಿ, ನಮಗೆಲ್ಲ ನೀವು ಬರೋದೇ ಖುಷಿ. ಏತನ್ ಮತ್ತೆ ಅಂಗಳ ಭಾಗದಲ್ಲಿ ಸಾಲೂರು ಬಂದ್ರು. ಕಳೆದ ವರ್ಷ ಇದೇ ಮೈದಾನದಲ್ಲಿ 2022ರಲ್ಲಿ ನಡೆದಂತ ಮೊದಲ ಹೋಮ್ ಕಪ್ ನ ರನ್ನರ್ಸ್ ಅಪ್ ತಂಡ ಕೂಡ ಆರ್ಕೆ ಸ್ಪೋರ್ಟ್ಸ್ ಸ್ಪಾನ್ಸರ್ಶಿಪ್ ಗಾಗಿ ಅವರು ಆಡಿದ್ರು. ಜೈ ಕರ್ನಾಟಕ ಬೆಂಗಳೂರಿನ ವಿರುದ್ಧ ಬಹಳಷ್ಟು ವೀರೋಚಿತವಾಗಿರುವಂತಹ ಒಂದು ಆಟವನ್ನ ಕೂಡ ಫೈನಲ್ ನಲ್ಲಿ ತೋರ್ಪಡಿಸಿತ್ತು ಆರ್ಕೆ ಅಘೋರ. ಶಾಣಾಗಿ ಬಿದ್ದ ಚೆಂಡು. ತನ್ಮದ ಬಳಸಬಾರಿದ ಹೊಡೆತ. ಕವರ್ಸ್ ಭಾಗದಲ್ಲಿ ಚೆಂಡು ಸೀಮಾರೇಖಾ ಭಾಗವನ್ನು ಕಾಣ್ತಾ ಇದೆ. ಕೋಬ್ರಾನ ಬೌಂಡರಿ. ನರಸಿಂಹ ಕೋಬ್ರಾ ಬಹಳ ಸುತ್ತಮರಿತ ಹೊಡೆತವನ್ನು ದಾಖಲಿಸಿದ್ರು. ಎರಡನೇ ಓವರ್ ಅಂತ್ಯದಲ್ಲಿ 23ಕ್ಕೆ 1 ಸುಲಭ ಜಯದತ್ತ ಮುನ್ನುಗ್ತಾ ಇದೆ ಸಚಿನ್ 11 ಬೆಂಗಳೂರು. ಇನ್ನು 24 ಎಸೆತ, 18 ಓಟದ ಅವಶ್ಯಕತೆ. ನೋಡಿ, ಆಡುವ ಪ್ರತಿ ತಂಡಗಳಿಗೆ ಕೂಡ ಸೂಚನೆ ಇದೆ. ಶೂ ಕಂಪಲ್ಸರಿ, ಇಲ್ಲದಿದ್ರೆ ಮೈದಾನಕ್ಕೆ ಬಂದು ಆಡೋದಕ್ಕೆ ಅವಕಾಶ ಇಲ್ಲ. 10 ಮಂದಿ ಆದ್ರೆ 10 ಮಂದಿ ಆಡಬೇಕು. 9 ಮಂದಿಯಲ್ಲಿ ಶೂ ಇದ್ರೆ ಶೂ ಅಷ್ಟೇ ಮಂದಿ ಆಡಬೇಕು. ಮೀನಾಕ್ಷ ಸುಲಭದ ಒಂದು ಜಯವನ್ನು ದಾಖಲಿಸುವತ್ತ ಮುನ್ನುಗ್ತಾ ಇದೆ ಸಚಿನ್ 11 ಬೆಂಗಳೂರು. ಈ ಕ್ರೀಡಾ ಋತುವಿನಲ್ಲಿ ಆರಂಭವಾದಂತಹ ಈ ಒಂದು ತಂಡ ಮೇಲ್ನೋಟದ ಪರಿಸ್ಥಿತಿಯಲ್ಲಿ 10ಕ್ಕಿಂತ ಮಿಕ್ಕಿದ ಫೈನಲ್ ಗಳನ್ನ 1.5 ವರ್ಷದಲ್ಲಿ ಆಡಿದಂತಹ ಒಂದು ತಂಡ ಕೂಡ. ಮೀನಾಕ್ಷ ಮೊದಲ ಪಂದ್ಯ ಜೈನ್ ಹಾಸನಾಂಬ won the toss and elected to bowling first. ಮೂರನೇ ಓವರ್ ಮೊದಲ ಚೆಂಡು ಲಾಂಗ್ ಆಫ್ ಆಗದಲ್ಲಿ ಲಾಂಗ್ ಆನ್ ನಡುವಣ ಈ ಬಾರಿ ಸಾಬು ಮುಖ್ಯವಾಗಿ ಚೆಂಡು ಸಿಮರಿಕೆಯನ್ನು ಕ್ರಮಿಸ್ತಾ ಇದೆ. 6 ಇವರೇ ಮದನ್ ಮಡಿಕೇರಿ ಅಂದ್ರೆ ಇವರೇ ನೋಡಿ. ಇತ್ತೀಚೆಗೆ ಸಿನಿಮಾ ತಾರೆಯರಿಗಿಂತಲೂ ಕೂಡ ಹೆಚ್ಚಿನ ಜನಪ್ರಿಯತೆಯನ್ನ ಕಂಡ ವ್ಯಕ್ತಿ ಇವರು. ಮದನ್ ಫ್ರಮ್ ಮಡಿಕೇರಿ. ಮತ್ತೆ ಮೀನಾಕ್ಷ ಸಾಬುಗೆ ಸಣ್ಣ ಮತ್ತೊಂದು ಚೆಂಡು ಡೀಪ್ ಅಕ್ಷ ಕವರ್ಸ್ ಅಲ್ಲಿ ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ ಸಾಬು. ಹೊಡೆತ ಮತ್ತೊಂದು ಹೋದರಿ ಆಘಾತ. ಸಾಬುದ್ದೀನ್ ವಾಪಸ್. 29ಕ್ಕೆ 2 ಸಾಬುದ್ದೀನ್ ವೈಯಕ್ತಿಕ ಮೊತ್ತ 11. 11 ಓಟವನ್ನು ದಾಖಲಿಸಿ ಸಾಬು ವಾಪಸ್ ಆದ್ರು. ಸ್ಕೋರ್ 29 ಫಾರ್ ಲಾಸ್ ಆಫ್ 2. ಮೊದಲ ಪಂದ್ಯ ಟೀಮ್ ಇಂಡಿಯಾ ಬಾಬು 11 ವರ್ಸಸ್ ಜೈಹಿಂದ್ ಹಾಸನಾಂಬ. ಹಾಸನ ಜಿಲ್ಲೆ ಮತ್ತೊಂದು ಪ್ರತಿಷ್ಠಿತ ತಂಡ ಕೂಡ ಪುರುಷೋತ್ತಮನಂತ ಖ್ಯಾತನಾಮ ಕ್ರಿಕೆಟಿಗರು ಆಡ್ತಾ ಇರುವಂತಹ ತಂಡ. ಪವನ್ ಮತ್ತೊಂದು ಭರವಸೆ ಆಟಗಾರನ ಸೇರ್ಪಡೆ ಸಚಿನ್ 11 ಪರವಾಗಿ. ಮೀನಾಕ್ಷ ಮತ್ತೆ ಸ್ಕಾರಿಕ ಭಾಗದಲ್ಲಿ ರಾಹುಲ್ ಸಿಸಿಯ ಪರವಾಗಿ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಈತನ್ಮದ ಸ್ಲೋವರ್ ಡೆಲಿವರಿ ತನ್ಮೂಲಕವಾಗಿ ಔಟ್. ಪವನ್ ವಾಪಸ್. ಹಿಟ್ ವಿಕೆಟ್ ಅಂತ ಕಾಣುತ್ತೆ. 29 for 3. ಜೀವನ್ ಬೌಲ್ಡ್ ಅದು. ಯಸ್ ಬೌಲ್ಡ್. ಪವನ್ ವಾಪಸ್. 29 for loss of 3. ಅಂಗಣ ಒಳಭಾಗದಲ್ಲಿ
ಕನಕ ಮಂಟಪ ಮೈದಾನ ರಫೀಕ್ ಸೇರ್ಪಡೆ. ಓಂ ಕ್ರಿಕೆಟರ್ಸ್ ಭದ್ರಾವತಿ ಆಶೆ ನಡೀತಾ ಇರುವಂತ ಡೇ ಮ್ಯಾಚ್ ಇದು. ಮುಂದಿನ ವರ್ಷ ಬಹುಶಃ ಗಿರೀಶ್ ಮನಸ್ಸು ಮಾಡಿದ್ರೆ ಡೇ ಅಂಡ್ ನೈಟ್ ಆಗುತ್ತೆ. 100% ಈಗಲೇ ಖಚಿತತೆ ಕೊಡ್ತೇವೆ. ನಮ್ಮ ಚಿತ್ತ ಹೊನಲು ಬೆಳಕಿನತ್ತ. ಮುಂದಿನ ವರ್ಷ ಆಲ್ರೆಡಿ ಕೆಪಿ ಗಿರೀಶ್ ಅವರು ಇವಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಗಲು ರಾತ್ರಿ ಪಂದ್ಯಾಟವನ್ನ ಇಲ್ಲಿ ಮೊತ್ತ ಮೊದಲ ಬಾರಿಗೆ ಸಂಯೋಜನೆ ಮಾಡುವ ಸೂಚನೆ ಇದೆ. ಕ್ಷೇತ್ರದ ಜನಪ್ರಿಯ ಶಾಸಕರು, ನೆಚ್ಚಿನ ರಾಜಕಾರಣಿಗಳು, ಸರಳ ಸಜ್ಜನಿಕೆ ರಾಜಕಾರಣಿಗಳು ಅನ್ನೋದಾಗಿ ಗುರುತಿಸಲ್ಪಡುವಂತಹ ಬಿಕೆ ಸಂಗಮೇಶ್ ಅವರ ಹಿರಿತನದಲ್ಲಿ ಭದ್ರಾವತಿ ಬಿ ಬಾಸ್ ಖ್ಯಾತಿಯ ಬಸವೇಶ್ವರ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೇಸರಿ ಪಡೆ ಯುವ ಮುಖಂಡ ಕೆಪಿ ಗಿರೀಶ್ ಅವರ ಮುಂದಾಳತ್ವದಲ್ಲಿ ಸತತವಾಗಿ 2ನೇ ವರ್ಷ ಈ ಮೈದಾನದಲ್ಲಿ ಪಂದ್ಯಕೂಟ ನಡೀತಾ ಇದೆ. ಓಂ ಕಪ್ 2025. ಅಂಗಣ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಭದ್ರಾವತಿಯ ಭಾವಿ ಶಾಸಕರು ಅನ್ನೋದಾಗಿ ಪ್ರಚಲಿತದಲ್ಲಿರುವಂತಹ ಬಿ ಗಣೇಶ್ ಅವರ ಸಂಪೂರ್ಣ ಸಹಕಾರದ ಜೊತೆಗಾಗಿ ನಡೀತಾ ಇದೆ. ಫ್ಯೂಚರ್ MLA ಗಣೇಶ್ ಅವರೆಲ್ಲರ ಸಂಯೋಜನೆ ನಡೀತಾ ಇದೆ. ತನ್ಮದ ರಿವರ್ಸ್ ಶಾಟ್ ಕೋಬ್ರಾ ಒಂದೋಟವನ್ನ ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 3ನೇ ಓವರ್ನ ಮುಕ್ತಾಯದ ಹಂತದಲ್ಲಿ ಸ್ಕೋರ್ 31-3. 9 ನಿಮಿಷ ಬಾಕಿ ಇದೆ. ಗಮನಿಸಿ, 3 ಓವರ್ಗಳನ್ನು ಎಸೆಯಬೇಕಾಗ್ತಾ ಇದೆ ರಾಹುಲ್ ಕ್ರಿಕೆಟರ್ಸ್ ಭದ್ರಾವತಿ ಅವರು. ಲಾಸ್ಟ್ 9 ಮಿನಿಟ್ಸ್. ನಾಳೆ ದಿನ ಹೊರ ಜಿಲ್ಲೆಯ ತಂಡಗಳಲ್ಲಿ ಬಂದ ಆಟವನ್ನು ಆಡ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಮುಂದಿನ ಪಂದ್ಯಾಟ ಇರ್ತದೆ. ಬೆಂಗಳೂರಿನ ಮತ್ತೊಂದು ಹೊಸ ತಂಡ ಟೀಮ್ ಇಂಡಿಯಾ ಬಾಬು ಇಲ್ಲವನ್ನ ಅಂತಾರಾಷ್ಟ್ರೀಯ ಖ್ಯಾತಿಯ ದೇಹದಾಢ್ಯ ಪಟು ಆಗಿರುವಂತಹ ಕಿರಣ ಬಾಲಕೃಷ್ಣ ಅವರು 5 ಬಾರಿ ಮಿಸ್ಟರ್ ಇಂಡಿಯಾ ಪ್ರಶಸ್ತಿಯನ್ನು ಪಡ್ಕೊಂಡಂತ ದೇಹದಾಢ್ಯ ಪಟು ಅವರು 2 ಬಾರಿ ಮಿಸ್ಟರ್ ಏಷ್ಯಾ ಈ ಒಂದು ಪ್ರಶಸ್ತಿಯನ್ನು ಜಯಿಸಿರುವಂತಹ ಬಾಲಕೃಷ್ಣ ಅವರು ಮುಂದಿನ ಪಂದ್ಯಾಟ ಬೆಂಗಳೂರಿನಲ್ಲಿ ಆಡ್ತಾ ಇದ್ದಾರೆ. ಒಂದು ವೇಳೆಗೆ ಅನಿವಾರ್ಯತೆ ಇವತ್ತು ಸಮಯ ಉಳ್ಕೊಂಡ್ರೆ ದೇಹದಾಢ್ಯ ಸ್ಪರ್ಧೆ ಇರ್ತದೆ ಕಿರಣ ಮತ್ತು ಬಾಲಕೃಷ್ಣ ಅವರಿಗೆ. ಅಂಗಡ ಒಳಭಾಗದಲ್ಲಿ ಇತರ ಮೇಲೆ ಒಳಸಮರ್ದ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಒಂದೊಡೆ ಚೂರಿಯ ಸೇರ್ಪಡೆ. ಸ್ಕೋರ್ 1-2ನೇ ಓಟದ ಪೂರೈಕೆಯೂ ಕೂಡ ರಫೀಕ್ ಮುಖೇನವಾಗಿ ಅಬಶ್ ಕೋಬ್ರಾ ಅಂತ ಕಾಣುತ್ತೆ. ತಂಡದ ಮೊತ್ತ 39 ಓಟಗಳು. 2 ಓಟದ ಅವಶ್ಯಕತೆ. ಫೀಲ್ಡಿಂಗ್ ಹಾಸನಾಂಬ ಮತ್ತೆ ಜೀವನ್. ಈ ಬಾರಿ ಸಂದ ಚೆಂಡು ಸ್ಲೋವರ್ ಡೆಲಿವರಿ. ಜೀವನ್ ಮೆಡುಗಡ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮೊದಲಾಗಿ ಒಂದೊಳೆ ಚರ ಸೇರ್ಪಡೆ. 2ನೇ ಓಟದ ಪೂರೈಕೆಯೂ ಕೂಡ. ಲೀಗ್ ಹಂತದ ಮೊದಲ ಜಯವನ್ನು ದಾಖಲಿಸ್ತಾ ಇದೆ ಸಚಿನ್ ಬೆಂಗಳೂರು. ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಕಿರಣ್ ಮ್ಯಾನ್ ಆಫ್ ದ ಮ್ಯಾಚ್ಗೆ ವ್ಯವಸ್ಥೆ ಮಾಡಿ. ಕಿರಣ ಮ್ಯಾನ್ ಆಫ್ ದ ಮ್ಯಾಚ್ ವ್ಯವಸ್ಥೆ ಮಾಡಿ. ಇವಾಗಲೇ ಮುಕ್ತಾಯ ಕಂಡ ಓಂ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟದ ದಿನದ ಮೊದಲ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು
ಕೆಪಿ ಗಿರೀಶ್ ಅವರು ಮೊದಲ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಇಡಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಎರಡು ಓವರ್ಗಳು 7 ಓಟ 1 ಹೋದರಿಯ ಪಡೆದಂತ ಪ್ರತಾಪ್ ಫ್ರಮ್ ಸಚಿನ್ 11 ಬೆಂಗಳೂರು ಮ್ಯಾನ್ ಆಫ್ ದ ಮ್ಯಾಚ್ ಗೆ ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಸಚಿನ್ 11 ಪ್ರತಾಪ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಗೆ ಬರಬೇಕು. ಪ್ರತಾಪ್ ಮ್ಯಾನ್ ಆಫ್ ದ ಮ್ಯಾಚ್ ಗೆ ಬಾರೋ.